ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ವ್ಲಾಗ್ ಬೆಳಗ್ಗೆಯಿಂದನೇ ಶುರು ಮಾಡಿರೋ ಅಂಥದ್ದು. ಇವತ್ತು ಬೆಳಗ್ಗೆ ತಿಂಡಿ ಬಂದು ಏನು ಮಾಡೋದು ಅಂತಲೇ ತಲೆಯಲ್ಲಿ ಯೋಚನೆ ಇತ್ತು. ಯಾಕಂದರೆ ಇತ್ತೀಚೆಗಂದು ಸ್ವಲ್ಪ ಕೆಲಸ ಜಾಸ್ತಿನೇ ಆಗಿದೆ. ಕೆಲಸದ ಜೊತೆಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಪ್ಲಾನಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮೊದಲಾದರೆ ಎಲ್ಲನೂ ನೀಟಾಗಿ ಏನು ಮಾಡಬೇಕು ಆಯ್ತಾ ಅಂತ ಹಿಂದಿನ ದಿನ ಯೋಚನೆ ಮಾಡ್ತಿದ್ದೆ. ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಅನಿಸುತ್ತೋ ಅದನ್ನು ತಟ್ಟಂತ ಮಾಡಿಬಿಡ್ತಾಯಿದ್ದೆ. ಇವತ್ತು ಬೆಳಗ್ಗೆ ಚಪಾತಿ ಮಾಡಲಾ, ಟೊಮೆಟೊ ಗೊಜ್ಜು ಮಾಡಲಾ ಅಥವಾ ಟೊಮೆಟೊ ಬಾತ್ ಮಾಡಲಾ, ಈ ಥರ ಎಲ್ಲ ಸುಮಾರು ತಲೆಯಲ್ಲಿತ್ತು. ಫೈನಲಿ ಟೊಮೆಟೊ ಬಾತ್ ಮಾಡಿಬಿಡೋಣ, ಬೇಗ ಆಗೋಗ್ಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಇವಾಗ ಟೊಮೆಟೊ ಬಾತ್ ರೆಡಿ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನನಗೆ ಇವತ್ತು ತುಂಬ ಕೆಲಸ ಇತ್ತು. ಹಾಗಾಗಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಬೆಳಗ್ಗೆನೇ ನಾನು ಬೇಗ ಮುಗಿಸ್ಕೊಂಬಿಟ್ರೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ. ಇಲ್ಲ ಅಂತಂದರೆ ಅಡುಗೆ ಏನು ಮಾಡಬೇಕು, ಮತ್ತು ಇವಾಗ ಬೆಳಗ್ಗೆ ತಿಂಡಿ ಮಾಡಿದ್ದಲ್ಲದೆ ಮತ್ತೆ ಅಡುಗೆ ಮಾಡಿಕೊಂಡು ಕೂತು ನಾನು ಕೆಲಸ ಮುಗಿಸೋದು ಯಾವಾಗ, ಮಕ್ಳಿಗೆ ಮತ್ತೆ ಸ್ಕೂಲಿಂದ ಬಂದಿದ್ದ ತಕ್ಷಣ ನಾನು ಮತ್ತು ಅವ್ರ ಕಡೆನೂ ಸ್ವಲ್ಪ ನೋಡಬೇಕು, ಓದಿಸೋದಿರುತ್ತೆ, ಅಥವಾ ಅವ್ರ ಜೊತೆನೂ ಸ್ವಲ್ಪ ಕೂತು ಏನು ಮಾಡಿದ್ರಿ ಅಂತ ನೋಡಬೇಕಾಗತ್ತೆ. ಟೈಮ್ಸ್ ಅಂದರೆ ಈ ಸಮ್ಮರ್ ಬಂತು ಅಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ನನಗೆ. ವಿಂಟರ್ ಸೀಸನ್ಗಿಂತ ಅಂದರೆ ಮಳೆಗಾಲ, ರೈನಿ ಸೀಸನು, ವಿಂಟರ್ ಸೀಸನು ಎಲ್ಲೋ ಒಂದು ಸ್ವಲ್ಪ ನನ್ನ ಬಿಸ್ನೆಸ್ ಒಂದು ಸ್ವಲ್ಪ ಡೌನ್ ಆಗ್ಬೋದು. ಬಟ್ ಸಮ್ಮರ್ ಬಂತು ಅಂತಂದರೆ ಆಟೋಮೆಟಿಕ್ಲಿ ಸ್ವಲ್ಪ ಕೆಲಸ ಅಥವಾ ವರ್ಕು ಎಲ್ಲನೂ ಕೂಡ ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಮಧ್ಯಾಹ್ನದ ಅಡುಗೆದೇನು ಯೋಚನೆ ಇರಲಿಲ್ಲ. ಹಿಂದಿನ ದಿನ ರಾತ್ರಿನೇ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಜೊತೆಗೆ ಇವತ್ತು ಬ್ರೇಕ್ಫಾಸ್ಟು ಕೂಡ ಮಕ್ಕಳಿಗೆ ಕಲ್ಲಂಗಡಿ ಹಣ್ಣು, ನಾನು ಅಷ್ಟೇ ವಾಟರ್ ಮೆಲನ್ನು, ಜೊತೆಗೆ ಒಂದು ಲೋಟ ಮಾಲ್ಟ್, ಇಷ್ಟೇ ನಂದು ಇವತ್ತು ಬ್ರೇಕ್ಫಾಸ್ಟು. ಆಲ್ಮೋಸ್ಟ್ ಹೇಳ್ತಾ ಇರ್ತೀನಿ ವೆಯ್ಟ್ ಲಾಸ್ ಜರ್ನಿ ನಾನು ಮಾಡಿದ್ದೀನಿ ಅಂತ, ಬಟ್ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂತಂದರೆ ಸರಿಯಾಗಿ ವ್ಲಾಗ್ ಮಾಡಿರೋದಿಲ್ಲ, ಅಥವಾ ವ್ಲಾಗ್ ಮಾಡೋ ದಿನ ನಾನು ಬೆಳಿಗ್ಗೆ ಇವತ್ತು ಯಾವುದೇ ರೀತಿಯಾದಂತಹ ಬ್ರೇಕ್ಫಾಸ್ಟು ಯೋಚನೆ ಮಾಡಿರೋದಿಲ್ಲ. ಜಸ್ಟ್ ಮಾಲ್ಟ್ ಇರೋದ್ರಿಂದ ಇದೇ ಬೇಕು ಅದೇ ಬೇಕು ಅಂತ ಏನೂ ಅನಿಸೋದಿಲ್ಲ ನನಗೆ. ಒಂದು ಲೋಟ ಮಾಲ್ಟ್ ಕುಟ್ಬಿಟ್ಟು ಒಂದಷ್ಟು ಹಣ್ಣು ತಿಂದುಬಿಟ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಮಧ್ಯಾಹ್ನವರೆಗೂ. ಇನ್ನು ನೀರು ಕುಡಿಯೋದು ಜಾಸ್ತಿ, ಈಗ ಸಮ್ಮರ್ ಇರೋದ್ರಿಂದ ಜಾಸ್ತಿ ನೀರು ಕುಡಿತಾ ಇರ್ತೀನಲ್ವ, ಹಾಗಾಗಿ ಏನು ಹೊಟ್ಟೆ ಹಶ್ವಾಗೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಇವತ್ತು ಟೊಮೆಟೊ ಬಾತ್, ಅಂದರೆ ಈ ರೀತಿ ನಾನು ಸಿಂಪಲಾಗಿ ಮಾಡೋ ಟೊಮೆಟೊ ಬಾತ್ ನಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇದು ಬಂದು ಒಗ್ಗರಣೆಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಈರುಳ್ಳಿ, ಟೊಮೆಟೊ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಬಟಾಣಿ ಎಲ್ಲನೂ ಕೂಡ ಚೆನ್ನಾಗಿ ಹುರ್ಕೊಳ್ಳೋ ಅಂಥದ್ದು. ಹುರ್ಕೊಂಡಿದ್ದ ನಂತರ ಇದಕ್ಕೆ ನಾನು ಮಸಾಲ ಸಾಂಬಾರು ಪೌಡರ್ನ ಯೂಸ್ ಮಾಡಿದ್ದೀನಿ. ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರ ಸಾಂಬಾರು ಪೌಡರ್ಗೂ ಮಸಾಲ ಸಾಂಬಾರು ಪೌಡರ್ಗೂ ಏನು ಡಿಫ್ರೆನ್ಸ್ ಇದೆ, ಏನು ವ್ಯತ್ಯಾಸ ಇದೆ ಅಂತ. ನಾನು ಸುಮಾರು ಸರಿ ಹೇಳ್ತಾನೆ ಇದ್ದೀನಿ, ಮಸಾಲ ಸಾಂಬಾರು ಪೌಡರ್ ಬಂದು ಮೊಳಕೆ ಕಾಳು, ನಾನ್ ವೆಜ್ ಸಾಂಬಾರು, ಅಥವಾ ನೀವು ಬದನೆಕಾಯಿ ಎಣ್ಗಾಯಿ ಎಲ್ಲ ಕರಿ ಎಲ್ಲ ಮಾಡೋದಕ್ಕೆ ಏನಾದರೂ ಯೂಸ್ ಮಾಡಿದ್ರೆ, ಮಶ್ರೂಮ್ ಕರಿ, ಈ ಥರದಕ್ಕೆಲ್ಲದಕ್ಕೂ ಮಸಾಲ ಸಾಂಬಾರು ಪೌಡರ್ನ ಯೂಸ್ ಮಾಡ್ಬೋದು. ಅದೇ ಬೇಳೆ ಸಾಂಬಾರು ಬಂದು ನಿಮಗೆ ತಿಳಿಸಾರು ಜೊತೆಗೆ ವೆಜಿಟೇಬಲ್ಸ್ ಹಾಕಿ ಮಾಡುವಂತಹ ಸಾಂಬಾರುಗಳಿಗೆ, ಅಥವಾ ಬೆಂಡೆಕಾಯಿ ಗೊಜ್ಜು, ಹಾಗಲಕಾಯಿ ಗೊಜ್ಜು, ಇಂಥದಕ್ಕೆಲ್ಲನೂ ಕೂಡ ಬೇಳೆ ಸಾಂಬಾರು ಪೌಡರ್ನ ಯೂಸ್ ಮಾಡ್ಬೋದು. ಅಂದರೆ ನಾರ್ಮಲ್ ಸಾಂಬಾರು ಪೌಡರ್ಗೂ ಆ ರೀತಿಯಾಗಿ 2 ಟೈಪ್ಸ್ ವೆರೈಟಿಯಾಗಿ ಸಾಂಬಾರು ಪೌಡರ್ ಇರೋವಂಥದ್ದು ನಮ್ಮ ಮನೆಯಲ್ಲಿ. ಅದನ್ನು ಸುಮಾರು ಜನ ಕೇಳ್ತಾ ಇರ್ತೀರ, ಹಾಗಾಗಿ ಇನ್ನೊಮ್ಮೆ ಹೇಳಬೇಕಾಗಿ ಬಂತು. ಇವತ್ತು ಟೊಮೆಟೊ ಬಾತ್ ತುಂಬ ಚೆನ್ನಾಗಾಗಿತ್ತು. ಜೊತೆಗೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಎಲ್ಲೋ ನನಗೆ ತಳ ಹಿಡಿತು ಅಂತಲೂ ಕೂಡ ಅನ್ನಿಸ್ತು ಕೆಳಗಡೆ, ಬಟ್ ಆದರೂ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ಟೊಮೆಟೊ ಬಾತ್. ಓಕೆ, ಫೈನಲಿ ನನ್ನ ಒಂದು ಮಾರ್ನಿಂಗ್ ರೊಟೀನ್ ಅಡುಗೆ ಮನೆ ಕೆಲಸ ಆಲ್ಮೋಸ್ಟ್ ಆಲ್ ಮುಗಿದಿದೆ. ಅಂದರೆ ಮಕ್ಕಳಿಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿ ಕಳಿಸೋದು, ಅವರಿಗೆ ಸ್ನ್ಯಾಕ್ಸ್ ಕಳಿಸೋದು, ಇದು ಅದು ಎಲ್ಲ. ಅಮ್ಮಂದಿರಿಗಂತೂ ಎಷ್ಟು ಕೆಲಸ ಮಾಡಿದ್ರು ಮಾರ್ನಿಂಗ್ ಟೈಮೇ ಸಾಕಾಗಲ್ಲ, ಅಷ್ಟು ಬೇಗ ಟೈಮ್ ಪಟ್ಟ ಅಂತ ಹೋಗ್ಬಿಡುತ್ತೆ. ಒಂದಷ್ಟು ಹೂವು ಬೇರೆ ಇದೆ, ಇದು ಅಮ್ಮ ಕಳಿಸಿದ್ದು ಗಣಗ್ಲೂ ಅಲ್ಲ, ಏನೋ ಹೂವು ಹೆಸರು, ಅದು ನಂಗೆ ಹೇಳೋಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್. ಅದು ಅಮ್ಮ ಕಳಿಸಿದ್ದಾರೆ. ಅಮ್ಮ ಪಾಟಲ್ಲಿ ಎಲ್ಲ ಥರ ಹೂವುಗಳು, ಗಿಡಗಳು ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಹಂಗಾಗಿ ನನಗೂ ಕೂಡ ಅಮ್ಮ ಮನೇಲಿ ಏನಾದರೂ ಪೂಜೆ ಮಾಡಿಲ್ಲ ಅಂದಾಗ, ಹೂವು ಜಾಸ್ತಿ ಇತ್ತು ಅಂದಾಗ ನಮ್ಮ ಮನೆಗೆ ಕಳಿಸ್ತಾ ಇರ್ತಾರೆ. ನಾವು ಅದನ್ನೇ ಹಾಕಿ ದೇವರಿಗೆ ಪೂಜೆ ಮಾಡೋದು. ಈಗ ಬೆಳಗ್ಗೆ ತಿಂಡಿ ಆಗಿದೆ. ಮಧ್ಯಾಹ್ನಕ್ಕೆ ನಾನು ಸಾಂಬಾರು ಏನೂ ಮಾಡೋ ಹಾಗಿಲ್ಲ, ಯಾಕಂದರೆ ರಾತ್ರಿ ತಾನೇ ಸೊಪ್ಪು ಸಾರು ಮಾಡಿದ್ದೆ. ಈಗ ಕಾಣಿಸ್ತಾ ಇಲ್ಲ, ಸೊಪ್ಪು ಸಾರು ಮಾಡಿದ್ದೆ, ಅದೇ ಇದೆ. ಸೊಪ್ಪು ಸಾರು ಮಾಡಿದಾಗೆಲ್ಲ ನನ್ನ ಮನಸ್ಸಿಗೆ ಸ್ವಲ್ಪ ನೋವು, ಬೇಜಾರು ಎರಡೂ ಕೂಡ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅವತ್ತು ನಾನು ಸೇಮ್ ಡಿಟ್ಟೋ ಹೀಗೆ ವ್ಲಾಗ್ ಮಾಡ್ತಾನೆ ನಾನು ಸೊಪ್ಪು ಸಾರು ಮಾಡ್ತಾ ಇದ್ದೆ. ಮಾಡಬೇಕಾದ್ರೆ ನಾನು ಒಂದು ಬ್ಯಾಡ್ ನ್ಯೂಸ್ ನಾನು ಕೇಳಿದ್ದು. ಹಾಗಾಗಿ ಸೊಪ್ಪು ಸಾರು ಮಾಡಬೇಕಾದ್ರೆ ನಂಗೊಂಥರ ಫೀಲ್ ಯಪ್ಪ ಅನ್ನೋ ಥರನೇ ಅನಿಸುತ್ತೆ. ನಾನು ಆಲ್ಮೋಸ್ಟ್ ಒಂದು 20 ಡೇಸ್ ಆಗಿತ್ತು ಸೊಪ್ಪು ಸಾರು ಮಾಡೇ ಇರಲಿಲ್ಲ. ನಿನ್ನೆ ರಾತ್ರಿ ಮಾಡಿದೆ, ಯಾಕಂದರೆ ಇವಾಗ ಒಂದಷ್ಟು ಬಟ್ಟೆಗಳಿದ್ದಾವೆ ಮಡ್ಚಿಡೋದು. ಬಟ್ಟೆ ಎಲ್ಲ ಮಡ್ಚಿಟ್ಟು ನಾನು ಫ್ರೆಶ್ ಅಪ್ ಆಗಿ ಕೆಳಗಡೆ ಕೆಲಸ ಇದೆ, ಹೋಗಬೇಕು. ನಮಗೆ ಮಾಲ್ಟ್ ಯಾರು ಮಾಡೋಕ್ಕೆ ಬರ್ತಿದ್ರು, ಅವರು ಆಂಟಿ ಮತ್ತು ಬೇರೆಯವರೆಲ್ಲ ಸ್ವಲ್ಪ ರಜಾ ಹಾಕಿದ್ದಾರೆ.
ಏಕೆಂದರೆ ಕಂಟಿನ್ಯೂಸ್ ಈಗ ಒಂದು ವಾರದಿಂದ ನಾನು ಏನು ಅಪ್ಪನ ನೋಡೋದು ಅಥವಾ ಈ ಥರನೇ ಆಗೋಯ್ತು. ಹಾಗಾಗಿ ಎಲ್ಲ ಕಂಪ್ಲೀಟ್ ಕೆಲಸ ನಮ್ಮ ಮನೆಯವ್ರ ಮೇಲೇ, ಅಂದರೆ ಅವ್ರಿಗೆ ಬಿಟ್ಬಿಟ್ಟಿದೆ. ಪಾಪ ನಮ್ಮ ಮನೆಯವರು ಅಂತಲೇ ಫೀಲ್ ಆಗಿಬಿಟ್ಟಿದ್ದಾರೆ, ಆಂಟಿಯವರು ಎಲ್ಲರೂ ಕೂಡ ಮಾಡೋರು. ಜಸ್ಟ್ ನಾನು ಬರ್ತಾಯಿದ್ದೆ, ನೋಡ್ತಾಯಿದ್ದೆ ಏನು ಮಾಡ್ತಿದ್ದಾರೆ ಎತ್ತ ಎಲ್ಲ ಮಾಡ್ತಾಯಿದ್ದೆ. ಕಂಪ್ಲೀಟ್ ಒಂದು ವಾರದಿಂದ ಸುಮಾರು ಆರ್ಡರ್ಸ್ ಇತ್ತು ಫ್ರೆಂಡ್ಸ್, ಎಲ್ಲ ಅವರೇ ಮಾಡಿದ್ದಾರೆ. ಈಗ ಸಡನ್ನಾಗಿ ಒಂದು ಅಷ್ಟು ಸ್ವಲ್ಪ ಮಟ್ಟಿಗೆ ಆರ್ಡರ್ಸ್ಗಳು ಬಂದಿದೆ. ಒಂದು ವಾರದಿಂದ ಅವ್ರು ಮಾಡ್ಕೊಂಡಿದ್ದರಿಂದ ಪಾಪ ಅವ್ರಿಗೆ ನಾನು ಇವಾಗ ಒಂದು ಪುಟ್ಟ ಬ್ರೇಕ್ ಕೊಟ್ಟಿದ್ದೀನಿ. ನಾನು ಬ್ರೇಕ್ ಕೊಟ್ಟಿದ್ದೀನಿ ಅನ್ನೋಕ್ಕಿಂತ ಅವರೇ ತೊಗೊಂಬಿಟ್ಟಿದ್ದಾರೆ. ಯಾಕಂದರೆ ಈ ವಾರ ಅವರಿಗೆ ಹೇಳಿದರು, ಮದುವೆಗಳಿದೆ ಅಮ್ಮ, ಹಾಗಾಗಿ ನಾವು ರಜಾ ಹಾಕ್ತೀವಿ ಅಂತ. ಸರಿ ಆಯಿತು ಹಾಕಿ ಅಂತ ಅಂದಿದ್ದೆ. ಈಗ ನನಗೆ ಸ್ವಲ್ಪ ಕೆಲಸ ಬಿದ್ದಿದೆ. ಈಗ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು. ಇಟ್ಸ್ ಓಕೆ, ಆಲ್ಮೋಸ್ಟ್ ಎಲ್ಲೋ ಸ್ವಲ್ಪ ಮಾತ್ರ ಇರೋದು. ಅದಷ್ಟೂ ಕೂಡ ಇವತ್ತು ಪೂರ್ತಿ ಕೆಲಸ ನಂದೆ. ಅದಕ್ಕೋಸ್ಕರ ನೆನೆನೆ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ. ಇವಾಗ ಹೋಗಿ ಬಟ್ಟೆ ಎಲ್ಲ ಮಚ್ಚಿಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಆನಂತರ ಸೆಕೆಂಡ್ ಫ್ಲೋರ್ಗೆ ಹೋಗಿ ಮಾಲ್ಟ್ ಒಂದೇ ಮಾಡೋದು. ಇವತ್ತು ನಾನು ರಾಗಿ ಮಾಲ್ಟ್ ಒಂದೇ ಮಾಡೋದು. ಇನ್ನು ಬೇಬಿ ಸರಿ ಮಿಲ್ಕ್ ಮಾಲ್ಟ್ ಎಲ್ಲ ಮಾಡಬೇಕು. ಅದೆಲ್ಲನೂ ಕೂಡ ನಾಳೆ ಎಲ್ಲ ನಾಡಿದ್ದು ಆಂಟಿ ಬರ್ತಾರೆ, ಅವ್ರು ಬಂದ ಮೇಲೆ ನಾನು ಮಾಡೋವಂಥದ್ದು. ನನಗೆ ಹೆಲ್ಪರ್ಸ್ ಅಂತ ಹೇಳಿ ನನ್ನ ಜೊತೆ ಇರೋದು ಇಬ್ಬರೇ, ಹುರಿಯೋದಕ್ಕೆ ಅಂತ ನಾನು ಇಟ್ಕೊಂಡಿರೋದು ಇಬ್ಬರನ್ನೇ. ಬಟ್ ಇನ್ನು ತೊಳೆಯೋದು ಅಂದರೆ ಕಾಳೆಲ್ಲ ತೊಳೆದು ಮಾಡಿ ಒಣಗಾಕೋದು ಎಲ್ಲ ಏನಿದೆ ಅಷ್ಟು ಕೆಲಸ ನಾನು ಒಬ್ಬಳೇ ಮಾಡ್ತೀನಿ. ನಾನು ಒಬ್ಬಳೇ ಮಾಡೋದು ಫ್ರೆಂಡ್ಸ್. ಏನಿದ್ರು ಹುರಿಯೋದಕ್ಕೆ, ಜರಡಿ ಹಿಡಿಯೋದಕ್ಕೆ ಮಾತ್ರ ಇಬ್ಬರು ಬರ್ತಾರೆ. ಪ್ಯಾಕಿಂಗಿಗೆ ಕೂಡ ಆಂಟಿಯವ್ರು ಏನಿದ್ದಾರೆ ಅವ್ರ ಮಕ್ಕಳೇ ಬರ್ತಾರೆ ಪ್ಯಾಕಿಂಗು ಕೂಡ. ಅಂದರೆ ಅವ್ರು ಕಾಲೇಜ್ಗೆ ಹೋಗ್ತಾರೆ, ಪಾರ್ಟ್ ಟೈಮ್ ಜಾಬ್ ಥರ ಅವ್ರಿಗೆ ಅಂತ ಅನ್ಬೋದು ಈ ಒಂದು ನನ್ನ ಕೆಲಸ ಅವ್ರಿಗೆ. ಅವ್ರದ್ದು ಕಾಲೇಜೆಲ್ಲ ಮುಗಿದ್ಮೇಲೆ ಬಂದು ನಾನು ಪ್ಯಾಕಿಂಗ್ ಮಾಡ್ತೀನಿ, ಅವರು ಪ್ಯಾಕಿಂಗ್ ಮಾಡ್ತಾರೆ. ಆ ಥರ ಪ್ಯಾಕಿಂಗಿಗೆ ನಾವೊಂದು 3 ಜನ ಇದ್ದೀವಿ. 3 ಜನನೂ ಕೂಡ ಹೆಣ್ಮಕ್ಳೇ. ಅದರಲ್ಲಿ ನಮ್ಗೆ ಏನು ಕೆಲಸಕ್ಕೆ ಒಬ್ಬರು ಬರ್ತಾರಲ್ಲ ಅವರೇ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವ್ರ ಜೊತೆ ನಾವು 3 ಜನ ಪ್ಯಾಕಿಂಗ್ ಮಾಡ್ಕೊತೀವಿ. ಇಬ್ಬರು ಹುರಿಯೋದು ಹಾಗೆ ಜರಡಿ ಹಿಡಿಯೋದು ಇಬ್ಬರಿದ್ದಾರೆ. ಇಷ್ಟೇ ಜನ ಇಟ್ಕೊಂಡಿರೋಂಥದ್ದು. ಏನು ತುಂಬ ಜಾಸ್ತಿ ಜನ ಇದ್ದಾರೆ ಅಥವಾ ತುಂಬ ಜಾಸ್ತಿ ಆರ್ಡ್ರ್ ಬರುತ್ತೆ ಅಂತೆಲ್ಲ ಹೇಳೋಕ್ಕೆ ಹೋಗಲ್ಲ. ಸಮ್ಟೈಮ್ಸ್ ನಮ್ಮ ಬಿಸ್ನೆಸ್ ಅನ್ನೋದು ಏನಿದೆ ಅಪ್ ಆ್ಯಂಡ್ ಡೌನ್. ಸೌಂಡ್ ಕೊಡ್ತಾ ಇದ್ದಾರೆ, ಪಕ್ಕದ ಮನೆಯಿಂದ ಕೆಲಸ ನಡೀತಾ ಇದೆ. ಬಿಸ್ನೆಸ್ ಅನ್ನೋದು ಯಾವಾಗಲೂ ಕೂಡ ಒಂದೇ ಆವ್ರೇಜಲ್ಲಿ ಹೋಗ್ತಾ ಇರುತ್ತೆ ಅಥವಾ ತುಂಬ ಹೈಯಲ್ಲಿ ಹೋಗುತ್ತೆ. ನಾನೇನೋ ಹಾಗೆ ಹೀಗೆ ಅಂದ್ಕೊಳ್ಳೋದೆಲ್ಲನೂ ಕೂಡ ಸುಳ್ಳು. ಸುಮಾರು ಜನ ನೀವೇ ನೋಡ್ತಾ ಇರ್ಬೋದು ಯೂಟ್ಯೂಬರ್ಸಲ್ಲಿ ಅಥವಾ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ಟಾರ್ಟಿಂಗ್ ಎಲ್ಲ ಏನು ತುಂಬ ಜನ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಯಾರಾದರೂ ಒಬ್ಬರು ಮಾಡ್ತಿದ್ದಾರೆ ಅಂತ ಅಂದರೆ ಅದು ನೋಡಿಕೊಂಡೇ ಎಲ್ಲರೂ ಮಾಡೋಕ್ಕೆ ಹೋಗ್ತಾರೆ. ಬಟ್ ನೋಡಿನೇ ಮಾಡಬೇಕು. ನಮಗೊಂದು ಮೋಟಿವೇಶನ್ ಅಥವಾ ನಮ್ಗೆ ಯಾರಾದರೂ ಒಬ್ಬರು ನೋಡಿ ಕಲಿಯೋಂಥದ್ದು ಅಂತ ಇದ್ದರೆ ಏನಾದರೂ ಇರುತ್ತೆ. ಬಟ್ ಅವರು ನೋಡಿ ನಾವು ನಮ್ಮದೇ ಆದಂಥ ಓನ್ ಕ್ರಿಯೇಟಿವ್ ಮಾಡಿದ್ರೆ ಮೇ ಬಿ ವ್ಯಾಲ್ಯೂ ಇರುತ್ತೆ. ಅದು ಬಿಟ್ಟು ಯಾರೋ ಒಬ್ಬರು ಒಂದು ಮಾಡಿದ್ರು ಅಂದರೆ ಇಡೀ ಬರೋ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬರ್ಸ್ ಎಲ್ಲರೂ ಅದೇ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ರೆ ಎಷ್ಟೋ ಜನ ನನಗೆ ಅದನ್ನು ಕಮೆಂಟ್ ಹಾಕ್ತಾಯಿದ್ರಿ, ಏನಂತ, ಎಲ್ಲ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ತೊಗೊಳ್ಳೋರು ಯಾರು ಅಂತ. ಅದು ನಿಜ. ಎಲ್ಲರೂ ನಾನು ಮಾರಾಟ ಮಾಡೋಕ್ಕೆ ಅಂತ ಬರ್ತೀನಿ ಅಂದರೆ ತೊಗೊಳ್ಳೋರು ಯಾರು ಅಲ್ವಾ? ಹಾಗಾಗಿ ಕೆಲವೊಂದು ಯೂನೀಕ್ ಆಗಿದ್ರೆ ಜನ ಇಷ್ಟಪಡ್ತಾರೆ, ಕೆಲವೊಂದನ್ನು ಎಲ್ಲರೂ ಇಷ್ಟಪಟ್ಟು ತೊಗೊಳ್ತಾರೆ. ಬಟ್ ಎಲ್ಲರ ಹತ್ರನೂ ನಾವು ಬಿಸ್ನೆಸ್ ಅನ್ನೋದು ಒಂದು ಒಳ್ಳೆ ರೇಂಜಿಗೆ ಹೋಗುತ್ತೆ ಮಾಡೇ ತನ್ನಂಗಿಲ್ಲ. ಎಷ್ಟೋ ಜನ ದೊಡ್ಡ ಬಿಸ್ನೆಸ್ ಮಾಡ್ತೀನಿ ಅಥವಾ ದೊಡ್ಡ ಮಟ್ಟಕ್ಕೆ ನಾನು ಬಿಸ್ನೆಸ್ ತೊಗೊಂಡು ಹೋಗಬೇಕು ಅಂತ ಹೇಳಿ ದೊಡ್ಡ ಶಾಪು ಅವು ಇವು ಎಲ್ಲ ಮಾಡಿ ಕಳ್ಕೊಂಡು ಲಾಸ್ ಆಗಿ ಬೇಡ ಅಂತ ಮುಚ್ಚಿದವರು ಇದ್ದಾರೆ. ಎಷ್ಟೋ ಜನ ಮನೇಲೇ ಮಾಡ್ತೀನಿ ನಾನು, ಈಸಿಯಾಗಿರೋಂಥ ಕೆಲಸಗಳನ್ನ ಮಾಡ್ಕೋಬೋದು. ಯಾಕಂದರೆ ಇವಾಗ ನಮ್ಮದು ಮಾಲ್ಟ್ ಅನ್ನೋದು ತುಂಬ ಕಷ್ಟವಾದ ಕೆಲಸ ಇದು. ಯಾಕಂದರೆ ತೊಳಿಬೇಕು, ಹುರಿಬೇಕು, ಯಾರಿರಲಿ ಇಲ್ಲದೆ ಹೋಗಲಿ, ಜರಡಿ ಹಿಡಿಬೇಕು, ಆ ಡಸ್ಟು ಗಾಬು ಬರೋದು ಎಲ್ಲ ಕಂಪ್ಲೀಟ್ ಒಂಥರ ಕಷ್ಟದ ಕೆಲಸ ಇದೆಲ್ಲ. ಬಟ್ ಸುಮಾರು ಜನ ಎಲ್ಲ ಈಸಿ ಕೆಲಸನ ಆಯ್ಕೆ ಮಾಡಿದ್ರು. ಈಗ ಎಲ್ಲರಿಗೂ ಅದು ಈಸಿ ಇರೋ ಕೆಲಸ ಸ್ವಲ್ಪ ಮುಂದುವರಿಲಿಲ್ಲ. ಎಷ್ಟೋ ಜನಕ್ಕೆ ಅದು ಯೂಸ್ ಆಗಲಿಲ್ಲ, ಎಷ್ಟೋ ಜನಕ್ಕೆ ಅದು ಅರ್ಧಕ್ಕೆ ಸ್ಟಾಪ್ ಮಾಡೋ ಹಾಗೂ ಕೂಡ ಆಯಿತು. ಬಟ್ ಲಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವುದೇ ಒಂದು ಬಿಸ್ನೆಸ್ ಆಗ್ಬೋದು, ಒಂದು ಏನೇ ಆಗ್ಬೋದು. ಇವಾಗ ನಾವು ಎಷ್ಟೋ ಕಷ್ಟಪಟ್ಟು ಒಂದು ಒಳ್ಳೆ ಬ್ಲಾಗು ಕಂಟೆಂಟು ಏನೇನೆಲ್ಲ ಟ್ರೈ ಮಾಡ್ತೀವಿ, ಜನಕ್ಕೆ ರೀಚೇ ಆಗಲ್ಲ. ಕೆಲವೊಂದು ಸರಿ ಅನಿಸುತ್ತೆ ನಾವು ಏನು ಮಾಡಿದ್ರು ನಮಗೆ ಸಪೋರ್ಟ್ ಮಾಡೋರಿಲ್ಲ, ನಮ್ಮನ್ನು ಇಷ್ಟಪಡೋರಿಲ್ಲ ಅಂತ ನಮಗೂ ಒಂದೊಂದ್ಸರಿ ಬೇಜಾರಾಗುತ್ತೆ. ಅಥವಾ ಎಷ್ಟೋ ಜನ ಹೇಳಿದ್ದು ಕೂಡ ಕೇಳಿದ್ದೀನಿ, ನಾವು ಎಂತೆಂಥ ಒಳ್ಳೆ ಕ್ವಾಲಿಟೀಸ್ ಬಟ್ಟೆಗಳು ಹಾಕಿದ್ವಿ, ಸೀರೆಗಳು ಸೇಲ್ ಮಾಡಿದ್ವಿ ಅಥವಾ ಎಲ್ಲ ತೊಗೊಂಡ್ವಿ, ಜನ ಒಂದು ಬೈ ಮಾಡಲಿಲ್ಲ. ಅಥವಾ ಎಷ್ಟೋ ಜನ ಒಳ್ಳೊಳ್ಳೆ ಕಂಟೆಂಟ್ ವ್ಲಾಗ್ ಮಾಡಿದ್ದಾರೆ, ಜನಕ್ಕೆ ರೀಚ್ ಆಗಿಲ್ಲ. ನಿಜವಾಗ್ಲೂ ಹೌದು, ಒಂದು ಲೈಫಲ್ಲಿ ನಾನಂತೂ ಒಂದು ಅರ್ಥ ಮಾಡ್ಕೊಂಡಿದ್ದೀನಿ, ಲಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಲೈಫಲ್ಲಿ. ಲಕ್ ಇಲ್ಲ ಅಂದರೆ ನಿಜವಾಗ್ಲೂ ನಾವು ಎಷ್ಟೇ ಶ್ರಮ ಪಟ್ಟರು ಕೆಲವೊಂದು ಟೈಮಲ್ಲಿ ಸಕ್ಸಸ್ ಆಗಲ್ಲ. ಹಾಗಾಗಿ
ನನಗೂ ಅಷ್ಟೇ ನನ್ನ ಒಂದು ಬಿಸ್ನೆಸ್ ಅನ್ನೋದು ಏನಿದೆ ನಾನು ಮಾಡ್ತಾ ಇರೋದು ಸತತವಾಗಿ 2 ವರ್ಷ ಕಂಪ್ಲೀಟಾಗಿ 3ನೇ ವರ್ಷಕ್ಕೆ ನಾನು ಕಾಲಿಡ್ತಾ ಇರುವಂಥದ್ದು. ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಪ್ರೀತಿ ಆರೈಕೆ, ನೀವೆಲ್ಲರೂ ಇಷ್ಟಪಟ್ಟು ತೊಗೊಳ್ತಾ ಇರೋವಂಥದ್ದು ಅಂತ ಹೇಳ್ಬೋದು. ತುಂಬ ಹೈಯಲ್ಲಿ ಇದ್ದೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಅಥವಾ ತುಂಬ ಡೌನಲ್ಲಿ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಆ್ಯಾವ್ರೇಜಲ್ಲಿ ನನ್ನ ಬಿಸ್ನೆಸ್ ಇದೆ. ನನ್ನ ಬಿಸ್ನೆಸ್ಸು ಎಷ್ಟೋ ಜನ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಇದೆಯಾ, ಲಾಭ ಇದೆಯಾ, ಹೇಗೆ ನಡೀತಾ ಇದೆ ಸುಷ್ಮಾ, ಎಲ್ಲರೂ ಅವ್ರವ್ರ ಬಿಸ್ನೆಸ್ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಈ ಒಂದು 2 ವರ್ಷದ ಒಂದು ಬಿಸ್ನೆಸ್ ಜರ್ನಿ ಯಾವ ರೀತಿಯಾಗಿತ್ತು ಅಂತ ಕೇಳ್ತಾನೆ ಇದ್ರಿ. ಆ ಕೇಳೋದಕ್ಕೆ ಉತ್ತರ ಏನು ಅಂದರೆ, ತುಂಬ ಹೈಯೂ ಇಲ್ಲ ನಾನು, ತುಂಬ ಲೋನು ಇಲ್ಲ, ಹೈ ಲೋ ಎರಡೂ ಇಲ್ಲ, ಮಧ್ಯದಲ್ಲಿದ್ದೀನಿ. ನನಗೆ ಹೇಗೆ ಅಂತಂದರೆ, ನಾನೆಲ್ಲ ಕಂಪ್ಲೀಟ್ ನನ್ನ ಒಂದು ಮಾಲ್ಟಿಗೆ ಪ್ರಾಡಕ್ಟ್ ಏನೇನು ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನೀಟಾಗಿ ತೊಳೆದು ಒಣಗಿಸಿ ರೆಡಿ ಮಾಡಿ ಇಟ್ಟಿರ್ತೀನಿ. ಆರ್ಡ್ರ್ ಬಂದಿದ್ದ ತಕ್ಷಣ, ಈಗ ಒಂದು 10 kg ಆರ್ಡ್ರ್ ಬಂತು ಅಂತಂದರೆ ಒಂದು 15 kg ರೆಡಿ ಮಾಡಿಸಿರ್ತೀನಿ ನಾನು. ಒಂದು 5 kg ಇರಲಿ, ಒಂದು 2 ದಿನದಲ್ಲಿ ಅದು ಆರ್ಡ್ರ್ ಬರ್ಬೋದು ಅಂತ. ನಾನು ಆರ್ಡ್ರ್ ಬರೋ ಮುಂಚೆನೇ ಯಾವುದೇ ಕಾರಣಕ್ಕೂ ಪ್ರಿಪೇರ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಸಮ್ಟೈಮ್ಸ್ ನಾನು ಮಾಡಿಟ್ಟಿದ್ದು ಆರ್ಡ್ರ್ ಬಂದಿಲ್ಲ ಅಂದರೆ ಒಂದೊಂದ್ಸರಿ 3 ದಿನ ಆದರೂ ಒಂದೊಂದ್ಸರಿ ಆರ್ಡ್ರ್ ಬರೋಲ್ಲ. ಒಂದೊಂದ್ಸರಿ ಒಂದೇ ದಿನಕ್ಕೆ 15 ಆರ್ಡ್ರ್ ಬಂದುಬಿಡುತ್ತೆ. ಯಾವ ಟೈಮಲ್ಲಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸುಮ್ಮನೆ ಮಾಡಿ ಇಟ್ಕೊಂಡು ಹಳೆ ಸ್ಟಾಕ್ ಕೊಡೋದಕ್ಕಿಂತ ಬಂದ ಮೇಲೆ, ಆರ್ಡರ್ಸ್ ಬಂದ ಮೇಲೆ ಮಾಡೋದು ಬೆಟರ್ ಅಂತ ನಾನು ಆದಷ್ಟು ಆರ್ಡರ್ಸ್ ಬಂದ ಮೇಲೆ ಪ್ರಿಪೇರ್ ಮಾಡ್ತೀನಿ. ಯಾಕಂದರೆ ಎಲ್ಲ ಪ್ರಾಡಕ್ಟ್ ರೆಡಿ ಇರುತ್ತೆ. ಎಷ್ಟೋ ಜನಕ್ಕೆ ನಾನು ಜಸ್ಟ್ 1 ಡೇಯಲ್ಲೂ ಕೂಡ ನಾನು ಅದನ್ನು ರೆಡಿ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಬೋದು. ಹಾಗಾಗಿ ಎಷ್ಟೋ ಜನ ಇವತ್ತು ಆರ್ಡರ್ ಮಾಡಿದ್ರೆ ನಾನು ಟುಮಾರೋ ಡಿಸ್ಪ್ಯಾಚ್ಡ್ ಅಂತ ಮೆನ್ಷನ್ ಮಾಡ್ತೀನಿ. ಯಾಕಂದರೆ ನಾನು ಇವತ್ತು ಆರ್ಡ್ರ್ ಬಂದಿದ್ದ ತಕ್ಷಣ ಇವತ್ತು ನೈಟ್ ಕಂಪ್ಲೀಟ್ ಎಲ್ಲ ಸಂಜೆ ಅಷ್ಟರಲ್ಲಿ ಹುರಿದು ರೆಡಿ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆಗೆ ಮಿಲ್ ಕಳಿಸ್ತೀನಿ. ಮಿಲ್ ಕಳಿಸಿ ತಣ್ಣಗಾಗಿದ್ದ ತಕ್ಷಣ ಅದನ್ನು ಜರಡಿ ಇಟ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಸಂಜೆ 5 ಗಂಟೆಗೆ ಒಂದ್ಸರಿ ಕೊರಿಯರ್ ಆಫೀಸಿಗೆ ನಾನು ಕೊಡುವಂಥದ್ದು. ಬೆಳಗ್ಗೆ ಹೊತ್ತು ಕೊಡ್ತೀನಿ, ಸಂಜೆ ಹೊತ್ತು ಕೊಡ್ತೀನಿ. ಸೊ 5 ಗಂಟೆಗೆಲ್ಲ 5:15 ಅಷ್ಟರಲ್ಲಿ ಕೊರಿಯರ್ ಆಫೀಸಿಗೆ ನಾನು ಕಳಿಸ್ಬಿಟ್ರೆ ಅದು ನಿಮಗೆ ರೀಚ್ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ಫ್ರೆಶ್ ಪ್ರಾಡಕ್ಟ್ನ ಕೊಡೋದಕ್ಕೆ ಇಷ್ಟಪಡೋದ್ರಿಂದ ಇಷ್ಟು ವರ್ಷ 2 ವರ್ಷ ಆದರೂ ಕೂಡ ಎಲ್ಲೂ ಕೂಡ ನನ್ನ ಒಂದು ಬಿಸ್ನೆಸ್ ಆ ದೇವರ ಕೃಪೆ ಆಶೀರ್ವಾದ ನೀವೆಲ್ಲರೂ ಇಷ್ಟಪಟ್ಟು ತೊಗೊಳ್ತಿರೋದಕ್ಕೂ ಏನೋ ಡೌನ್ ಅಂತೂ ಇಲ್ಲ, ಅಥವಾ ತುಂಬ ಏನೋ ಒಂದು ಲೆವೆಲಿಗೆ ಮುಟ್ಟಿದ್ದೀನಿ ಅಥವಾ ಏನೋ ಅನ್ನೋದು ಇಲ್ಲ. ಆವ್ರೇಜಲ್ಲಿ ಹೋಗ್ತಾ ಇದ್ದೀನಿ. ಅಪ್ ಆ್ಯಂಡ್ ಡೌನ್ ಸಹಜವಾಗಿ ಇದ್ದೇ ಇದೆ. ಬಟ್ ಒಂದು ದಿನವೂ ಅಥವಾ ಒಂದು ವಾರದಲ್ಲಿ ಎಲ್ಲೋ 1-2 ದಿನ 3 ದಿನ ನನಗೆ ಕೆಲಸ ಇಲ್ಲ ಅನ್ನೋದೊಂದು ಬಿಟ್ಟರೆ, ಇನ್ನು ಉಳಿದಿದ್ದು 4 ದಿನನಾದರೂ ಕಂಪಲ್ಸರಿ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಆರ್ಡರ್ ಸಿಕ್ಕಿದಾಗ ಮಾಡ್ತಾ ಇರ್ತೀನಿ. ಇದು ಬಿಟ್ಟು ಯಾರ್ಯಾರೋ ಅವಾಗೆಲ್ಲ ಹೇಳಿದ್ರಿ, ಸುಷ್ಮಾ ಈಸಿ ಇರೋ ಕೆಲಸ ಮಾಡಿ, ಮಾಲ್ಟೆಲ್ಲ ಮಾಡಿಕೊಂಡು ನಿಮ್ಗೆ ಸೇಲ್ ಆಗಿಲ್ಲ ಅಂದರೆ ಹಿಟ್ಟೆಲ್ಲ ಉಳ್ಕೊಂಬಿಟ್ರೆ ವೇಸ್ಟ್ ಆಗುತ್ತೆ, ಅದ್ರ ಬದಲು ಸೀರೆ ವ್ಯಾಪಾರನೋ ಬಟ್ಟೆ ವ್ಯಾಪಾರನೋ ಬೇರೆ ಬೇರೆದು ಮಾಡಿದ್ರೆ ನೋಡಿ, ಅದು ಇಟ್ಟರೂ ಕೂಡ ನೀವು ಹೋಲ್ಸೇಲಲ್ಲಿ ಮಾಡಿಬಿಟ್ರೆ ನಿಮ್ಗೆ ಲಾಸ್ ಆಗೋದಿಲ್ಲ, ನಿಮ್ಗೇನು ಇದಾಗಲ್ಲ ಅದಾಗಲ್ಲ ಅಂತ ಸುಮಾರು ಜನ ನನ್ನ ಕೆಲಸದ ಬಗ್ಗೆ ಹಾಡ್ಕೊಂಡ್ರು. ಹಿಟ್ಟು ಹುರ್ಕೊಂಡು, ಕಾಳು ಹುರ್ಕೊಂಡು, ಜರಡಿ ಮಾಡಿಕೊಂಡು ಏನು ಈ ಥರ ಎಲ್ಲ ಕಷ್ಟಪಡ್ತೀರಾ, ಈಸಿಯಾಗಿರೋ ಕೆಲಸ ಮಾಡ್ಕೊಬಾರ್ದಾ, ಉಳಿದ್ರು ಬಟ್ಟೆ ಅಲ್ವಾ ಏನೂ ಆಗಲ್ಲ, ಬಟ್ ಹಿಟ್ಟು ಉಳಿದ್ರೆ ಹಾಳಾಗಿ ಹೋಗ್ಬಿಡುತ್ತಲ್ವ ಅಂತ ಒಂದು ಸ್ವಲ್ಪ ವ್ಯಂಗ್ಯವಾಗೆಲ್ಲ ಸುಮಾರು ಜನ ಮಾತಾಡಿದ್ರು. ಇನ್ನೂ ಕೆಲವೊಬ್ಬರು, ನೀವು ನಂಬಲ್ಲ, ನಂಗೆ ನೇರವಾಗಿ ಒಬ್ಬರು ಮಕ್ಕಕ್ಕೆ ಹೊಡೆದಂಗೂ ಮಾತಾಡಿದ್ರು. ಕೆಲವೊಂದು ಇದೆ, ಅವ್ರ ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಆಗೋದಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಆದರೆ ನಮ್ಮವ್ರು ಯಾರೂ ಅಲ್ಲ, 3ನೇ ವ್ಯಕ್ತಿ ಅವ್ರು ನನ್ನ ಹತ್ರ ಮಾತಾಡಿದಂಥದ್ದು. ನಾನು ಬಟ್ ಅವತ್ತು ನಗ್ನಗ್ತಾನೆ ಆ ಮಾತನ್ನು ತೊಗೊಂಡೆ. ನಾನು ಯಾವತ್ತೂ ಅವ್ರು ಹಿಂಗೆ ಹೇಳಿದ್ರಲ್ಲ ಅಂತ ಅಂದ್ಕೊಳ್ಳಿಲ್ಲ. ನನ್ನ ಮಗಳಿಗೆ ಫೀಲ್ ಆಯಿತು. ನನ್ನ ಮಗಳ ಎದುರುಗಡೆನೇ ಆ ಮಾತು ಬಂದಿದ್ದು. ನನ್ನ ಮಗಳು ಹಂಗೆ ಅಂದು, ಅಮ್ಮ ನೀನು ಈಗಲೂ ಮನಸ್ಪಟ್ರೆ ಇಡೀ ಒಂದು ಶಾಪ್ನೇ ಇವಾಗ ಆನ್ ಟೈಮ್ ನೀನು ರೆಡಿ ಮಾಡ್ಬೋದು, ಒಂದು ಶಾಪನ್ನೇ ನೀನು ತೊಗೊಳ್ಳೋ ಅಷ್ಟು ಕೆಪಾಸಿಟಿ ದೇವ್ರು ನಮಗೆ ಕೊಟ್ಟಿದ್ದಾರೆ. ಬಟ್ ಅವರು ನಮ್ಮನ್ನೇ ಒಂಥರ ಏನೋ ವ್ಯಂಗ್ಯವಾಗಿ ಮಾತಾಡ್ಬಿಟ್ರಲ್ಲ ಅಂತ ಅಂದ್ಲು. ಬಟ್ ನಾನು ಅವಾಗ ನನ್ನ ಮಗಳಿಗೆ ಅಂದೆ, ಮಗಳ ಹೇಳೋರೆಲ್ಲ ಹೇಳ್ಕೊಳ್ಳಿ, ತಲೆ ಕೆಡ್ಸ್ಕೊಬಾರ್ದು. ನಮ್ಮ ತಲೆಯಲ್ಲಿ ಏನಿರಬೇಕು ಅಂತಂದರೆ ನಾನು ಮಾಡೋ ಕೆಲಸ, ನನ್ನ ಗುರಿ, ಅದ್ರ ಮೇಲೆ ಮಾತ್ರ ನಮ್ಮ ಯೋಚನೆ ಇರಬೇಕೇ ಹೊರತು ಇವ್ರಂತಾರೆ ಅವ್ರಂತಾರೆ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗೋಕ್ಕಾಗಲ್ಲ. 100 ಜನ 100 ಅಂದರು, ನನ್ನ ಗುರಿ, ನನ್ನ ತಲೆ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ. ಯಾಕಂದರೆ ನಾನು ಹಿಟ್ಟು ಮಾಡೋದ್ರಿಂದ ಸುಮಾರು ಜನ, ಅಯ್ಯೋ ನೀವು ಹಿಟ್ಟು ಮಾಡ್ತೀರಾ, ನಿಮ್ಗೆ ಉಳಿದ್ರೆ ಆಚೆ ಹಾಕಬೇಕು, ನಮ್ಮದೇನಿಲ್ಲ, ನಮಗೇನಾದರೂ ಉಳಿದ್ರೂ ಕೂಡ ಹೋಲ್ಸೇಲಲ್ಲಿ ಹಾಕ್ಬಿಟ್ರು ಇದಾಗತ್ತೆ, ಖಾಲಿ ಆಗುತ್ತೆ ಅಂತೆಲ್ಲ ಮಾತಾಡಿದರು. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಲೈಫ್. ಜನ ಮಾತಾಡ್ತಾ ಇರ್ತಾರೆ, ತಲೆ ಕೆಡ್ಸ್ಕೊಬಾರ್ದು. ಬಟ್ ನನ್ನ ಬಗ್ಗೆ, ನನ್ನ ಬಿಸ್ನೆಸ್ ಬಗ್ಗೆ ನೀವು ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಅಪ್ ಆ್ಯಂಡ್ ಡೌನ್ಸ್ ಇದೆ, ಬಟ್ ಎಲ್ಲೂ ಕೂಡ ನಂಗೆ ಇವತ್ತಿನವರೆಗೂ ಲಾಸ್ ಅಂತೂ ಆಗಿಲ್ಲ. ಜೊತೆಗೆ
ನನಗೇನು ಇದಕ್ಕೆ ಅಂತ ಒಂದು ಶಾಪ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಇದಕ್ಕೆ ಅಂತಲೇ ನನಗೇನು ಒಂದು ಅಂಗಡಿ ಓಪನ್ ಮಾಡ್ಕೊಂಡು ಕೂತ್ಕೋಬೇಕು ಅನ್ನೋಂಗಿಲ್ಲ. ನನ್ನ ಮನೇಲಿ ನಾನು ಮಾಡಿಕೊಂಡು ಆರಾಮ್ಸಾಗಿ ಆರ್ಡ್ರ್ ಬಂದಾಗ ರೆಡಿ ಮಾಡಿ ಕಳಿಸೋವಂಥದ್ದು. ಈಗ ಆ ಕೆಲಸ ಇದೆ ನನಗೆ, ಹೋಗಬೇಕು. ಅದಕ್ಕೂ ಮೊದಲು ಒಂದಷ್ಟು ಮನೆ ಕೆಲಸ ಇದೆ, ಅದೆಲ್ಲ ಪಟ್ಟ ಅಂತ ಮುಗಿಸ್ಬಿಡ್ತೀನಿ. ಟೈಮ್ ಬಂದು 10 ಆಯಿತು. ಯಾಕಂದರೆ ನಾನು ಇಷ್ಟೊತ್ತು ಕೂಡ ಕೊರಿಯರ್ದೆಲ್ಲ ಸ್ವಲ್ಪ ಬರೀತಾ ಇದ್ದೆ. ಅದೆಲ್ಲ ಬರೆದು ಅಡ್ರೆಸ್ ಎಲ್ಲನೂ ಸ್ವಲ್ಪ ಇತ್ತು, ಬುಕ್ ನೋಟ್ ಮಾಡೋದಿತ್ತು, ಅವೆಲ್ಲ ಮಾಡಿದ್ದೀನಿ. ಈಗ ಮನೆ ಕೆಲಸ ಮುಗಿಸ್ಬಿಟ್ಟು ಮಧ್ಯಾಹ್ನ ಅಷ್ಟೊತ್ತು ಟಕ್ ಅಂತ ಕೆಳಗಡೆ ಹೋಗ್ಬೇಕು. ಹೀಗಿದೆ ನಮ್ಮ ಒಂದು ವ್ಯವಸ್ಥೆ. ಈಗ ನೋಡಿ ಬಿದ್ದಿದೆ ನಮ್ಮ ಬಟ್ಟೆಗಳು, ಇದೆಲ್ಲ ಪಟ ಅಂತ ಮಡ್ಚಿಟ್ಬಿಡ್ತೀನಿ. ಆಗ ಜನ ಹೇಗಿದ್ದರೂ ಮಾತಾಡ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ, ಅಯ್ಯೋ ಈ ಕೆಲಸನ ಎಲ್ಲರೂ ಮಾಡ್ತಾರೆ ಬಿಡಿ, ಇದೇನು ದೊಡ್ಡ ಕೆಲಸನ ಅವಳು ಮಾಡ್ತಾ ಇರೋದು ಅಂತಲೂ ಕೂಡ ಮಾತಾಡ್ತಾರೆ. ಇನ್ನು ಕೆಲವೊಬ್ಬರು ಅವಳಿಗೆ ದುಡ್ಡಿನ ಆಸೆ ಜಾಸ್ತಿ, ಅದಕ್ಕೆ ಈ ಕೆಲಸ ಮಾಡ್ತಿದ್ದಾಳೆ ಅಂತಾರೆ. ಇನ್ನೂ ಕೆಲವೊಬ್ಬರು ಇಲ್ಲಪ್ಪ ಇವ್ರು ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಎಲ್ಲರಿಗೂ ಒಂದು ಏನೋ ಒಂದು ಮಟ್ಟಿಗೆ ಒಳ್ಳೆ ರೀತಿಯಾದಂಥ ಒಂದು ಫುಡ್ ಸಿಗ್ತದೆ ಅಂತ ಎಲ್ಲೋ ಒಬ್ಬರು ಆ ಮಾತನ್ನು ಕೂಡ ಹೇಳ್ತಾರೆ. ನಮಗಿಲ್ಲಿ ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಾವು ಯಾವ ಕೆಲಸ ಮಾಡ್ತಾಯಿದ್ದೀವಿ, ಎಷ್ಟು ನಿಯತ್ತಿಂದ ನಿಷ್ಠೆಯಿಂದ ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವಾಗ ನಮ್ಮ ಮನೆಯಲ್ಲೇ ಕಸ ಅಂತ ಏನು ನಾವೆಲ್ಲ ತುಂಬಿಡ್ತೀವಿ, ಡಸ್ಟ್ಬಿನ್ ಎಲ್ಲನೂ ಕೂಡ, ಅದನ್ನು ತೊಗೊಂಡು ಹೋಗೋಕ್ಕೆ ಬರದೇ ಹೋದರೆ, ಕಸದ ಗಾಡಿ ಏನಾದರೂ ಬರದೇ ಹೋದರೆ ಮನೇಲಿ ಇಟ್ಕೊಳ್ಳೋಕ್ಕಾಗತ್ತಾ? ಇಲ್ಲ, ಗಬ್ಬು ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಅಥವಾ ತೆಗೆದು ನಾವು ಅದನ್ನು ಹೊರಗಡೆ ಇಟ್ಟರೆ ಏನಾಗುತ್ತೆ, ನಾಯಿ ಎಲ್ಲ ಎಳೆದು ಇಡೀ ರೋಡೆಲ್ಲ ಗಲೀಜಾಗಿ ಮತ್ತೆ ಸೊಳ್ಳೆ ಕಟ್ಟ ಗಲೀಜು ವಾಸನೆ ಶುರುವಾಗುತ್ತೆ. ಕೆಲವೊಬ್ಬರು ಮಾಡುವಂಥ ಕೆಲಸಗಳನ್ನ ನಾವು ವ್ಯಂಗ್ಯವಾಗಿ ಅಥವಾ ಅವ್ರನ್ನ ಕೀಳಾಗಿ ನೋಡೋಕೆ ಹೋದರೆ, ಅವ್ರು ಇಲ್ಲ ಅಂತಂದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ನಾವೇ ಗಬ್ಬು ವಾಸನೆ ಬರೋಕ್ಕೆ ಶುರು ಆಗೋಗ್ಬಿಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಮಾಡೋ ಕೆಲಸಕ್ಕೆ ಅವರದ್ದೇ ಆದಂತಹ ಕೆಲವೊಂದು ಏನಂತ ಹೇಳ್ತಾರೆ ಬೆಲೆ ಇರುತ್ತೆ. ಆ ಬೆಲೆಗೆ ಗೌರವ ಕೊಡಲೇಬೇಕಾಗತ್ತೆ ನಾವು. ಜೊತೆಗೆ ಎಲ್ಲರೂ ಏನೋ ಒಂದು ಕೆಲಸ ಮಾಡ್ತಿದ್ದಾರೆ, ನಾನು ಕೈ ಮೈ ಮಣ್ಣಾಗ್ದಂಗೆ ಕೂತಲ್ಲೇ ತಿನ್ನಬೇಕು, ನಾನು ಕೂತಲ್ಲೇ ಆರಾಮ್ಸಾಗಿ ಈಸಿಯಾಗಿ ಸಂಪಾದನೆ ಮಾಡೋದು ನಾನು ನೋಡಬೇಕು ಅನ್ನಂಗಿದ್ರೆ ನಮ್ಮ ಭೂಮಿ ಮೇಲೆ ರೈತರು ಕೆಲಸನೇ ಮಾಡೋ ಹಾಗಿಲ್ಲ. ಯಾಕಂತಂದರೆ ಬಿಸಿಲಲ್ಲಿ ಹೋಗಿ ನಿಂತು ಅವ್ರಿಗೆ ಎಷ್ಟು ದುಡ್ಡು ಬರುತ್ತೆ, ಲಾಭ ಬರುತ್ತೆ ಏನೂ ಗೊತ್ತಿಲ್ಲ ಅವರಿಗೆ. ಬಟ್ ಏನೋ ಒಂದು ಭಗವಂತನ ನಂಬಿ ಒಂದು ಬೆಳೆಯೋದಕ್ಕೆ ಕೈ ಹಾಕ್ತಾರೆ. ಅದು ದೇವ್ರ ಇಚ್ಛೆ. ಒಂದು ಟೈಮಲ್ಲಿ ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಆಗಿ ಅವ್ರಿಗೆ ದುಡ್ಡು ಸಿಗುತ್ತೆ. ಕೆಲವೊಂದು ಟೈಮಲ್ಲಿ ಅವ್ರು ಕಷ್ಟಪಟ್ಟಿದ್ದಕ್ಕೆ ಎಲ್ಲೋ ಒಂದು ಕಡೆ 1% ಕೂಡ ಸಿಗೋದಿಲ್ಲ. ಎಲ್ಲ ಈಸಿಯಾಗಿ ಸಂಪಾದನೆ ಮಾಡಬೇಕು ಅಂತ ಹೋದರೆ ನಮ್ಮ ರೈತರುಗಳು ಕೂಡ ಕಷ್ಟಪಡೋಗಿಲ್ಲ. ಅವರಿಲ್ಲ ಅಂತಂದರೆ ನಮಗೆ ತಿನ್ನೋದಕ್ಕೆ ಅನ್ನನೂ ಕೂಡ ಇರೋದಿಲ್ಲ. ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ನಾನು ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹ ಯಾರಾದರೂ ಒಬ್ಬರು ಕೆಲಸ ಮಾಡೋದಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ತೆಗಲಿಕ್ಕೆ ಮಾತ್ರ ಬೇಡ. ಯಾಕಂದರೆ ಎಲ್ಲೋ ಒಂದು ಕಡೆ ಅವ್ರು ಮಾಡಬೇಕಾಗಿರೋಂಥ ಕೆಲಸಗಳು ಕೆಲವೊಬ್ಬರು ಸ್ಟ್ರಾಂಗ್ ಮೈಂಡ್ ಇರುತ್ತೆ, ಅಂಥವ್ರು ಒಬ್ಬರು ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ ಮಾಡೋಣ ಅಂತ ಮಾಡ್ತಾರೆ. ಬಟ್ ಇನ್ನು ಕೆಲವೊಬ್ಬರು ಅಂಜಿಕೆಯಿಂದ ಅಯ್ಯೋ ಹೀಗೆಲ್ಲ ಅನ್ಕೊತಾರ, ಈ ಥರ ಆಡ್ಕೊಳ್ತಾರ, ಬೇಡ ನಮಗೆ ಇವೆಲ್ಲನೂ ಆರಾಮ್ಸಾಗಿ ಸುಮ್ಮನೆ ಇದ್ಬಿಡೋಣ ಅಂತ ಅವರಲ್ಲಿರೋಂಥ ಎಷ್ಟೋ ಒಂದು ಕೆಲವೊಂದು ಟ್ಯಾಲೆಂಟ್ಗಳು ಹೊರಗೆ ಬರೋದಿಲ್ಲ. ಅಂಜಿಕೆಯಿಂದ ಸೈಲೆಂಟ್ ಆಗಿಬಿಡ್ತಾರೆ. ಹಾಗಾಗಿ ಆದಷ್ಟು ಕೆಲವೊಬ್ಬರಿಗೆ ಮೋಟಿವೇಶನ್ ಕೊಡೋ ಥರ ನಾವು ಲೈಫ್ನಲ್ಲಿ ಏನು ಮಾಡಬೇಕು, ಅಥವಾ ನಮ್ಮ ಮಾತು ಬೇರೆಯವ್ರಿಗೆ ಮನಸ್ಸಿಗೆ ಖುಷಿ ಪಡುವಂತೆ ಇರಬೇಕು. ಅಥವಾ ಕೆಲವೊಂದು ತಪ್ಪು ಮಾಡಿದಾಗ ತಿದ್ದಿ ಹೇಳೋ ರೀತಿಯಾಗಿ ಇರೋಣ. ಬಟ್ ಪ್ರತಿ ಒಂದಕ್ಕೂ ಕೂಡ ನಾವು ಅವ್ರನ್ನ ಏನಂತ ಹೇಳ್ತಾರೆ ಎಲ್ಲದಕ್ಕೂ ಕಿಂಡಲ್ ಮಾಡೋದು ಅಥವಾ ಆಡ್ಕೊಳ್ಳೋದು ಮಾಡೋಕ್ಕೆ ಹೋದರೆ ಆವಾಗ ಅವರಲ್ಲಿರೋ ಏನೋ ಒಂದು ಅವರಲ್ಲಿರೋಂಥ ಟ್ಯಾಲೆಂಟು ಹೊರಗೆ ಬರದೆ ಒಳಗಡೆನೇ ಅವರಲ್ಲೇ ಕುಸಿದೋಗ್ಬಿಡತ್ತೆ. ನನಗೂ ಕೂಡ ಎಲ್ಲೋ ಒಂದು ಕಡೆ ಅದು ಸ್ಟಾರ್ಟಿಂಗ್ ನಿಜವಾಗ್ಲೂ ಹೇಳ್ತೀನಿ ಅನ್ನಿಸ್ತು. ಕೆಲವೊಬ್ಬರು ಹೇಳಿದಾಗ ಬಟ್ಟೆ ವ್ಯಾಪಾರ ಅವು ಎಲ್ಲ ಹೇಳಿದಾಗ ಹೌದಲ್ವಾ, ನಾನು ಯಾಕೆ ಇಷ್ಟು ಕಷ್ಟದ ಕೆಲಸ ಆಯ್ಕೆ ಮಾಡಿದೆ, ನಾನು ಸ್ವಲ್ಪ ಈಸಿಯಾಗಿರೋದು ಅದನ್ನೇ ಮಾಡ್ಕೊಬಿಟ್ಟಿದ್ರೆ ಆಗೋಗ್ತಿತ್ತು, ಬಟ್ ಎಲ್ಲೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ನನಗೂ ಎಷ್ಟೋ ಸರಿ ಅನ್ನಿಸ್ತು. ಬಟ್ ಇವತ್ತು ಅನಿಸುತ್ತೆ ಇಲ್ಲ, ಇದು ನಾನು ಆಯ್ಕೆ ಮಾಡಿದ್ದು ಕರೆಕ್ಟು. ಯಾಕಂದರೆ ನಾನು ಒಂದು ಶಾರ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ, ಇದು ನನ್ನ ಕೆಲಸ, ಇದು ನನ್ನ ಕೈ ರುಚಿ, ನನಗೆ ಮಾತ್ರ ಗೊತ್ತು ಇದು ಯಾವ ರೀತಿ ಮಾಡಿದ್ರೆ ಈ ಟೇಸ್ಟ್ ಬರುತ್ತೆ ಅಂತ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಕಂಪ್ಲೀಟ್ ನಿಮಗೆ ತೋರಿಸಿದ್ರೂ ಕೂಡ ನಿಮಗೆ ನಾನು ಮಾಡೋ ಹಾಗೆ ಕೈ ರುಚಿ ಅಥವಾ ಟೇಸ್ಟು ಬರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಎಲ್ಲರೂ ಯಾರನ್ನಾದರೂ ನೋಡಿ ನಾವು ಕಾಪಿ ಮಾಡ್ತೀವಿ ಅಂತಂದರೂ ಕೂಡ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದೇ ಹೊರತು ನನ್ನ ಕೈ ರುಚಿನ ಯಾರೂ ಕೂಡ ಕಾಪಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ನಿಮ್ಮದೇ ಆದಂಥ ಓನ್ ಟ್ಯಾಲೆಂಟನ್ನು ನೀವು ಬೆಳೆಸೋದು ಒಳ್ಳೆಯದು. ನಿಮ್ಮಲ್ಲಿ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ಕೆಲಸದಲ್ಲಾಗ್ಬೋದು ಅಥವಾ ಒಂದು ಮನೆಯಲ್ಲಾಗ್ಬೋದು, ಹೇಗೆ ಮಾಡಬೇಕು ಅನ್ನೋದನ್ನು ಇದಿಷ್ಟು ನನ್ನ ಕಡೆಯಿಂದ ಒಂದು ಸಣ್ಣ ಮಾಹಿತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು ಜನ ನಿಮ್ಮ ಬಿಸ್ನೆಸ್ಸಲ್ಲಿ ಎಷ್ಟು ಲಾಸ್ ಆಯಿತು, ಎಷ್ಟು ಲಾಭ ಬಂತು, ನೀವು ಎಷ್ಟು ದುಡಿದ್ರಿ ಅಂತೆಲ್ಲ ಹೇಳ್ತಿದ್ರಿ. ನನಗೆ ಲಾಸು ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನವರೆಗೂ ಈ ಒಂದು ಕೆಲಸ ನನಗೆ ಮನಸ್ಸಿಗೆ ತುಂಬಾ ತೃಪ್ತಿ ಕೊಟ್ಟಂಥ ಕೆಲಸ. ಜೊತೆಗೆ ಇವತ್ತಿನವರೆಗೂ ₹1 ನಾನು ಲಾಸ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್.
ಇದಂತೂ ನನ್ನ ಮನಸ್ಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ. ಒಂದೇ ಒಂದು ರೂಪಾಯಿನೂ ಕೂಡ ನಾನು ಇವತ್ತಿಗೂ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಆದರೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು ಮಾಡಬೇಕಾದ್ರೆ, ಇನ್ವೆಸ್ಟ್ಮೆಂಟ್ ಹಾಕಬೇಕಾದ್ರೆ ಹೇಗೋ ಏನೋ, ಯಾಕಂದರೆ ಒಂದು ಫುಡ್ ಲೈಸೆನ್ಸ್ ಮಾಡಿಸ್ಬೇಕಾಗಿತ್ತು, ನಾನು ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸ್ ತರಬೇಕಿತ್ತು, ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ತೊಗೋಬೇಕಾಗಿತ್ತು. ಅದೆಲ್ಲ ಏನು ಕಡಿಮೆ ದುಡ್ಡಿರಲಿಲ್ಲ. ಏನು ಧೈರ್ಯ ಮಾಡಿದೆ, ಹೇಗೆ ಮಾಡಿದೆ ನನಗೆ ಗೊತ್ತಿಲ್ಲ ಇಷ್ಟೆಲ್ಲನೂ ಮಾಡೋದಕ್ಕೆ ಮುಂದುವರೆದಿದ್ದು. ಇರೋ ಒಂದು ಕಡೆ ದೇವರೊಬ್ಬರನ್ನ ನಂಬಿದೆ, ಅಂದರೆ ಭಗವಂತ ಯಾವತ್ತೂ ನನ್ನ ಕೈ ಬಿಡಲ್ಲ, ಅಥವಾ ನನ್ನ ಕೈ ರುಚಿ ಜನಕ್ಕೆ ಇಷ್ಟ ಆಗಬಹುದು ಅನ್ನೋ ಒಂದು ನಂಬಿಕೆ ಇತ್ತು. ಆ ನಂಬಿಕೆ ಮೇಲೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಮಾಡಿದ್ದಾಯಿತು. ಜೊತೆಗೆ ನಾನು ಮಾಡುವಂತಹ ಮೇನ್ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟು, ಬೇಬಿ ಸರಿ, ಹಾಗೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಾಲ್ಟ್, ಇದಿಷ್ಟು ಕೂಡ ಪ್ರತಿಯೊಬ್ಬರಿಗೂ ದಿನನಿತ್ಯ ಬೆಳೆಸುವಂಥದ್ದು. ಜೊತೆಗೆ ಮಕ್ಕಳಿಗಾಗ್ಬೋದು ಒಂದು ಪೌಷ್ಟಿಕಾಂಶ ಆಹಾರ ಇರಬೇಕಾಗಿತ್ತು. ಇದಕ್ಕೆಲ್ಲ ನಾನು ಫುಡ್ ಟೆಸ್ಟಿಂಗ್ ಮಾಡಿಸ್ಬೇಕಾಗಿತ್ತು. ಆ ಟೆಸ್ಟ್ ಮಾಡಿಸೋದಕ್ಕೆ ನಾವು ಮೈಸೂರಲ್ಲಿ CFS ಅದಕ್ಕೆ ಹೋಗಬೇಕಾಗಿ ಬಂತು. ಅಲ್ಲೆಲ್ಲ ಹೋದಾಗ ಸ್ವಲ್ಪ ಇನ್ವೆಸ್ಟ್ಮೆಂಟ್, ಖರ್ಚು, ಸಮಯ ಎಲ್ಲನೂ ಕೂಡ ತುಂಬಾ ಅವಶ್ಯಕತೆಯಿಂದ ಖರ್ಚಾಯಿತು ಅಂತಲೇ ಹೇಳ್ಬೋದು. ಬಟ್ ತಾಳ್ಮೆಯಿಂದ ಅವತ್ತು ಒಂದು ನಂಬಿಕೆಯಿಂದ ನಂಬಿ ನಾನು ಶುರು ಮಾಡಿದೆ. ಒಳ್ಳೆ ರೀತಿಯಾಗಿ ಹೋಯಿತು. ಬಟ್ ನಾನು ಇವತ್ತು ಹೇಳ್ತೀನಲ್ಲ, ನಂಬಿರುವಂಥ ದೇವರು ನನ್ನ ಕೈ ಬಿಟ್ಟಿಲ್ಲ. ಅವತ್ತಿಂದ ಇವತ್ತಿನವರೆಗೂ ನನ್ನನ್ನು ಕಾಪಾಡ್ಕೊಂಡೇ ಬಂದಿದ್ದಾರೆ. ಇವತ್ತಿನವರೆಗೂ ಅದೇ ಒಂದು ನಂಬಿಕೆ ಮೇಲೆ ನನ್ನ ಕೆಲಸಗಳು ಹೋಗ್ತಾ ಇದೆ. ಇವತ್ತೊಂದು ದಿನ ಸ್ವಲ್ಪ ಕೆಲಸ ನಾನು ಒಬ್ಳದೇ ಬಿದ್ದಿತ್ತು ಎಲ್ಲನೂ ಕೂಡ. ನಾನು ಹೇಳಿದ್ನಲ್ಲ, ತುಂಬ ಜನ ನನ್ನ ಕೆಲಸಕ್ಕೆ ಇಟ್ಕೊಂಡಿಲ್ಲ. ನನಗೆ ಇರೋದೇ ಒಂದು 2-3 ಜನ ಹೆಲ್ಪರ್ಸು. ಕೆಲವೊಂದು ಟೈಮಲ್ಲಿ ಅವ್ರು ಏನಾದರೂ ರಜೆ ಆಗ್ದಾಗ, ಆರ್ಡರ್ಸ್ ಬಂದಾಗ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನೇ ಪ್ರಿಪೇರ್ ಮಾಡಬೇಕಾಗಿ ಬಂತು. ನಾನು ಇವತ್ತು ಬರೀ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಅಷ್ಟೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆನಂತರ ನೋಡಿದ್ರೆ ಇಲ್ಲ, ಬೇಬಿ ಸರಿನೂ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರ್ತಾನೆ ಇತ್ತು. ಸರಿ, ಓಕೆ, ಅದನ್ನು ನಾನೇ ಮಾಡಿಬಿಡೋಣ ಇವತ್ತು ಪೂರ್ತಿ ಕಂಪ್ಲೀಟ್ 10 ಗಂಟೆವರೆಗೂ ಕೂತ್ಕೊಂಡು ಮಾಡಿದ್ರಾಯ್ತು ಅಂತ ಹೇಳಿ ಬಂದು ನಾನು ಬೆಳಿಗ್ಗೆ ತಿಂಡಿ ತಿಂದಿದ್ದು ಬರೀ ಮಾಲ್ಟು ಜೊತೆಗೆ ಕಲ್ಲಂಗಡಿ ಹಣ್ಣು ಅಷ್ಟೇ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಂದೆ. ಮಧ್ಯಾಹ್ನ ಊಟಕ್ಕೆ ನಾನು ಟೊಮೆಟೊ ಬಾತ್ ತೊಗೊಂಡೆ. ಆನಂತರ ಬಂದು ಇಲ್ಲಿ ಬೇಬಿ ಸರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸು, ಅಂದರೆ ಡ್ರೈ ಡೇಟ್ಸ್, ಖರ್ಜೂರ ಏನಾಗಿತ್ತು, ಖಾಲಿಯಾಗಿತ್ತು, ಸ್ವಲ್ಪ ಮಟ್ಟಿಗಿತ್ತು, ಇನ್ನೂ ಸ್ವಲ್ಪ ಬೇಕಾಗಿತ್ತು. ಹಾಗಾಗಿ ಅದನ್ನು ಕಂಪ್ಲೀಟ್ ಮತ್ತೆ ಮನೆಗೆ ಹೋಗಿ ಓವನಲ್ಲಿಟ್ಟು ಬಿಸಿ ಮಾಡಿ, ಯಾಕಂದರೆ ಒಣ ಖರ್ಜೂರ ಬೀಜ ತೆಗೆಯೋದು ತುಂಬಾ ಕಷ್ಟ. ಅದಕ್ಕೆ ಓವನಲ್ಲಿ ಇಟ್ಬಿಟ್ಟು ಒಂದು 3 ನಿಮಿಷ ನಾನು ಇಟ್ಟರೆ ಸಾಕು, ಅದು ಕಂಪ್ಲೀಟ್ ಒಳ್ಳೆ ಬಬಲ್ಸ್ ಊದ್ಕೊಂಡಿರುತ್ತೆ. ಆ ಊದ್ಕೊಂಡಿದ್ದನ್ನ ಬಿಸಿಲೇ ಕಟ್ ಮಾಡಿಬಿಡ್ಬೇಕು. ಮತ್ತು ತಣ್ಣಗಾದ್ಮೇಲೆ ಅದನ್ನು ನಾವು ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಬೀಜ ತೆಗೆಯೋದಕ್ಕೆ. ಹಾಗಾಗಿ ಒಂದು 3 ನಿಮಿಷ ಇಟ್ಟು ಎಷ್ಟು ಬೇಕೋ ಅಷ್ಟು ಖರ್ಜೂರನ ಕಂಪ್ಲೀಟ್ ಬೀಜ ಎಲ್ಲ ತೆಗೆದು ರೆಡಿ ಮಾಡಿಕೊಂಡು ಬಂದು ಇವಾಗ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟು ಜೊತೆಗೆ ಬೇಬಿ ಸರಿ ಇದಿಷ್ಟನ್ನು ಕೂಡ ನಾನು ರೆಡಿ ಮಾಡೋಕ್ಕೆ ಶುರು ಮಾಡಿದೆ. ಈ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ನನಗೆ ರಾತ್ರಿ ಒಂದು 10 ಗಂಟೆ ಆಯಿತು. ಯಾಕಂದರೆ ಇವತ್ತು ನಾನು ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟು ಒಂದು 40 kg ಪ್ರಿಪೇರ್ ಮಾಡಿದ್ದು. ಜೊತೆಗೆ ಬೇಬಿ ಸರಿನೂ ಕೂಡ ಸುಮಾರು ಒಂದು 12.5 kg ಅಷ್ಟು ನಾನು ಪ್ರಿಪೇರ್ ಮಾಡಿದೆ. ಯಾಕಂದರೆ ಅಷ್ಟು ಆರ್ಡರ್ಸ್ ಇತ್ತು. ಕೆಲವೊಂದು ಟೈಮಲ್ಲಿ ನಾನು ಯಾಕೆ ಆರ್ಡರ್ಸ್ಗಳ್ದು ತೂಕ ಅಥವಾ ನಾನು ಮಾಡೋದು ಡಿಸ್ಪ್ಯಾಚ್ ಯಾವುದೂ ತೋರಿಸಲ್ಲ ಅಂದರೆ, ಒಂಥರ ಹೇಳೋಕ್ಕಾಗಲ್ಲ, ಕೆಲವೊಬ್ಬರು ತುಂಬ ಓವರಾಗಿ ಮಾತಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲನೂ ಹೈಡ್ ಮಾಡ್ತೀನಿ ಅಷ್ಟೇ. ಇವತ್ತು 53 kg ಅಷ್ಟು ಹೇಳ್ಬೋದು. ಅಷ್ಟನ್ನು ಕೂಡ ಒಬ್ಬಳೇ ಹುರಿದಿದ್ದೀನಿ. ಇದು ನನ್ನ ಒಂದು ಕೆಲಸ ಅಂತ ಹೇಳಿ ನಾನು ಪ್ರೀತಿಯಿಂದ ಮಾಡುವಂಥದ್ದು. ಇದಿಷ್ಟು ನನ್ನ ಇವತ್ತಿನ ಡೇ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಇದೊಂದು ನನ್ನ ಒಂದು ಬಿಸ್ನೆಸ್ ವ್ಲಾಗ್ ಅಂತಲೇ ಹೇಳ್ಬೋದು. ಅಪ್ ಆ್ಯಂಡ್ ಡೌನ್ಸ್ ಯಾವ ರೀತಿ ಇತ್ತು, ಹೇಗೆಲ್ಲ ನಾವು ಅದನ್ನು ಎದುರಿಸ್ಕೊಂಡು ಬಂದ್ವಿ, ಹೇಗೆ ನಡೀತಾ ಇದೆ ಅನ್ನೋ ಒಂದು ಪುಟ್ಟ ಮಾಹಿತಿ ಜೊತೆಗೆ ಇವತ್ತಿನ ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.